ಶಬ್ದ ಇಲ್ಲಿದ್ಲು, ಇಲ್ಲಿ ಒಳಗಡೆ ರಾಮ ಬಂದೋಗಿದ್ದಾನೆ. ಇದೆಲ್ಲಾನು ರಾಮಾಯಣದಲ್ಲಿ ಉಲ್ಲೇಖವಾದಂಥ ಸ್ಥಳ ಇವು. ಏನಾಗಿದೆ? ಇಲ್ಲ ಇದೇ ಎಂಟ್ರೆನ್ಸ್. ಒಬ್ಬ ಋಷಿ ಏನೋ ಹೇಳ್ತಾನೆ ಶಬ್ದಿಗೆ, ರಾಮ ಬರ್ತಾನೆ ಕಾಯಿ ನೀನು ಇಲ್ಲಿ ಅಂತ ಹೇಳ್ಬಿಟ್ಟು ರಾಮಾಯಣದಲ್ಲಿ ಉಲ್ಲೇಖ ಆಯ್ತು. ಪಂಪಾಸವದ ಹತ್ರ ಗುಹೆಯಲ್ಲಿ ಕಾಯಿ ಅಂತ ಹೇಳ್ತಾನೆ, ಅದಕ್ಕೆ ಇದ್ದೇ ಪಂಪಾಸವದ ಎದುರುಗಡೆ ಶಬ್ದ ಕಾಯ್ತಾಳೆ. ಪಾಲಿ ಗುಹೆ ನೋಡಿದ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಪಾಲಿ ಗುಹೆ ನೋಡಿದ, ವಾಲಿ ಗುಹೆ ಅಂತ ಬಂದಿದ್ದೀನಿ. ಇದೆ ಇಲ್ಲಿ ವಾಲಿ ಗುಹೆ ಇದೆ ಅಂತೆ. ಸುಗ್ರೀವ ವಾಲಿ ಇಬ್ಬರದ್ದು ಗುಹೆ ಇದೆ ಅಂತ ಹೇಳಿದ್ದಾರೆ. ಬಟ್ ಇದೇನೋ ಕೋಟೆ ಥರ ಕಾಣ್ತಿದೆ ನನಗಿಲ್ಲಿ. ನೋಡೋಣ ಬನ್ನಿ, ತೋರಿಸ್ತೀನಿ ನೋಡಿ. ಕಾಣ್ತಾ ಇದೆ ನೋಡಿ, ಈ ರೀತಿ ಇದೆ ವಾಲಿ ಸುಗ್ರೀವರ ಕೋಟೆ. ಗುಹೆ ಅಂದರು ಆ್ಯಕ್ಚುಲಿ ಕೋಟೆ ಥರ ಇದೆ. ಸ್ಟ್ರಕ್ಚರ್ ನೋಡಿ, ಹಳೆಯ ಸ್ಟ್ರಕ್ಚರು, ರಾಜ ಮಹಾರಾಜರ ಕಾಲದ್ದು. ಇನ್ನೂವರೆಗೂ ಗಟ್ಟಿಯಾಗಿ ನಿಂತಿದೆ. ಒಂದೊಂದು ಕಲ್ಲು ಸೈಜ್ ನೋಡಿ ಎಷ್ಟು ಹೈಟಲ್ಲಿ ಕಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದಲ್ಲ ಕಲ್ಲು ನೋಡಿ, ಇದು ಎಷ್ಟು ದೊಡ್ಡ ಕಲ್ಲುಗಳಿದೆ. ನಮ್ಮ ಕ್ಯಾಮ್ರಾ ಇದ್ರೊಳಗಡೆ ಗೊತ್ತಲ್ಲ, ಅದು ಇಷ್ಟು ದೊಡ್ಡ ಕಲ್ಲುಗಳಿದ್ದಾವೆ. ಇನ್ನೂ ಕಲ್ಲು ಜೋಡಿಸಿಟ್ಟಿದ್ದಾರೆ. ಒಂದು ಏನು ಅಂತ ಗೊತ್ತಿಲ್ಲ ಅಲ್ಲ. ಅದೇ ಹಸುಗಳನ್ನ ಸಾಕಿರೋದು ಇಲ್ಲಿ. ಕೆಳಗಡೆ ದುರ್ಗಾದೇವಿ ಮಂದಿರನೂ ಇದೆ. ಅನ್ನೋದು ಹಸುಗಳೇನೋ ಇದೆ ಇಲ್ಲಿ. ಬಂದರೆ ಗೋಶಾಲೆಗಳಿಗೆ ಕಾಣಿಕೆ ಹಾಕಿ, ಯಾಕೆಂದರೆ ಮನುಷ್ಯರಿಗೆ ಹೆಂಗೋ ಊಟ ಸಿಗುತ್ತೆ. ಈಗಿನ ಕಾಲದಲ್ಲಿ ಹಸುಗಳ್ನ ರೋಡಿಗೆ ಬಿಡೋದು ಅವನ್ನೆಲ್ಲ ಮಾಡ್ತಾರೆ ವಯಸ್ಸಾದ್ಮೇಲೆ. ಅಂಥ ಹಸುಗಳ್ನ ತಂದು ಎಲ್ಲಿ ಸಾಕಿದ್ರು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲರೂ ಹೆಲ್ಪ್ ಮಾಡಿ. ಗೋಶಾಲೆಗಳಿಗೆ ಪ್ರಾಣಿಗಳ ಬಗ್ಗೆ ಯೋಚನೆ ಮಾಡ್ಬೇಕು ನಾವು ಕೂಡ. ಈ ರೀತಿ ಎಲ್ಲ ಇದೆ. ಇದೇನೋ ತುಳಸಿ ಕಟ್ಟೆ ಇದೆ ಮಧ್ಯದಲ್ಲಿ. ಇದೇನೋ ಯಾವ್ದು ಐ ಥಿಂಕ್ ಯಾವುದು ಇದು ಸಮಾಧಿ ಸ್ಥಳ ಅನಿಸುತ್ತೆ. ನೋಡಿದವ್ರು ಕಮೆಂಟ್ ಮಾಡಿ, ಗೊತ್ತಿರೋದು. ನನಗೆ ಇದ್ರ ಬಗ್ಗೆ ಅಷ್ಟಾಗಿ ನಾಲೆಜ್ ಇಲ್ಲ, ಏನಿದು ಯಾವುದು ಸಮಾಧಿ, ಯಾವ ಸಮಾಧಿ ಅಂತ. ಈ ರೀತಿ ಎಲ್ಲ ಇದೆ. ದೊಡ್ಡ ಕಾಡಿದೆ, ಕಾಡ್ತದೆ ಇದು. ಬೆಟ್ಟ ಎತ್ಕೋತಿ ಬನ್ನಿ ಹಂಗೆ ಏನೇನಿದೆ ಇದು ನೋಡಿ. ಕಾಣ್ತಾ ಅನ್ಸುತ್ತೆ ನಮಗೆ. ಯಾವುದು ಅಂತ ತೋರಿಸ್ತೀನಿ ನೋಡಿ. ಈ ದುರ್ಗಾದೇವಿ ಟೆಂಪಲ್ ಅಂದರೆ ಟುವರ್ಡ್ಸ್ ಆಂಜನೇಯದಿಂದ ಪಂಪಾಸ ಎಲ್ಲ ಮುಗಿಸ್ಕೊಂಡು ಮುಂದೆ ಒಂದು ದುರ್ಗಾದೇವಿ ಟೆಂಪಲ್ ಗೊತ್ತಲ್ಲ, ಅಲ್ಲಿ ಮೇಲ್ಗಡೆ ಹೋದರೆ ಇದೆಲ್ಲ
ಕಾಣಿಸಿಗುತ್ತೆ ನಿಮಗೆ. ಇದು ದೊಡ್ಡ ಬಂಡೆ ಮತ್ತು ಇದು ಕೊಳ ಸಿಗುತ್ತೆ. ಇಲ್ಲಿ ಮುಂದೆ ಶಿವ ಟೆಂಪಲ್ ಇದೆ ಅಂದೆ, ಅದು ಚಕ್ಕಂದು ಕೇಳೋಣ ಬನ್ನಿ. ಇದ್ರ ಬಗ್ಗೆ ಏನೋ ನಾಲೆಜ್ ಕೊಡೋಕ್ಕಾಗುತ್ತೆ ಅಂತ. ದೊಡ್ಡದು ಬಾವಿ ಥರ ಇದೆ ಇದು, ನೋಡ್ಬೇಕು ಏನು ಅಂತ ಗೊತ್ತಿಲ್ಲ. ಇದು ಏನೋ ನವದಕ್ಷ ಅಂತ ಏನೋ ಮಾಡಿದ್ದಾರೆ ಕಾಣುತ್ತೆ. ನವಗ್ರಹಗಳಿಗೂ ಒಂದೊಂದು ಗ್ರಹ ಅಂತ ಇದು ಏನಿಲ್ಲ, ಗುಹೆ ಅಲ್ಲ ಇದು. ಕಲ್ಲುಗಳು ಪೊದೆ ಇದೆ ಅಷ್ಟೇ. ಇಲ್ಲಿ ಹುಲಿ ಗಿಲಿ ಚಿರತೆ ಇದು ಅಂತ ಇದೆ.